ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆನೆ ಅತಿ ಪವಿತ್ರವಾದ ಶಕ್ತಿಯುತವಾದ ಕಾರ್ತಿಕ ಹುಣ್ಣಿಮೆ. ಈ ಸಲ ಕಾರ್ತಿಕ ಹುಣ್ಣಿಮೆ ಕೃತಿಕಾ ನಕ್ಷತ್ರದೊಂದಿಗೆ ಕೂಡಿ ಬಂದಿರುವುದರಿಂದ ಹುಣ್ಣಿಮೆಗೆ ಇನ್ನಷ್ಟು ಶಕ್ತಿ ಹೆಚ್ಚಾಗಿದೆ. ಇಂಥ ಅದ್ಭುತವಾದ ದಿನದಂದು ಕೇದಾರೇಶ್ವರನ ಈ ಕತೆ ಕೇಳಿ ಹಾಗೆ ಈ ಒಂದು ಮರ ನೀವು ಮುಟ್ಟಿದರೆ ಆ ಪರಮೇಶ್ವರನ ಆಶೀರ್ವಾದದಿಂದ ಅಷ್ಟೈಶ್ವರ್ಯ ಹಾಗೂ ರಾಜಯೋಗ ಪಡೆದುಕೊಳ್ಳುತ್ತೀರಿ. ನಿಮ್ಮ ಕಷ್ಟಗಳು, ನಷ್ಟಗಳು, ದೋಷಗಳು ಹಾಗೂ ದರಿದ್ರವನ್ನು ಈ ಮರ ಹೋಗಲಾಡಿಸಿ ನಿಮಗೆ ಅದೃಷ್ಟ ತಂದುಕೊಡುತ್ತದೆ. ಕಾರ್ತಿಕ ಹುಣ್ಣಿಮೆಯಂದು ಈ ಮರ ದಿವ್ಯ ಶಕ್ತಿಗಳನ್ನು ಹೊಂದಿರುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಆ ಮರ ಯಾವುದು, ಹಾಗೆ ಆ ಕತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಕಾರ್ತಿಕ ಹುಣ್ಣಿಮೆಯಂದು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಕೇದಾರೇಶ್ವರ ಸ್ವಾಮಿ ವ್ರತ ಆಚರಿಸುತ್ತಾರೆ. ಕೇದಾರೇಶ್ವರನ ರೂಪದಲ್ಲಿ ಶಿವನನ್ನು ಪೂಜಿಸುತ್ತಾರೆ. ಕೇದಾರೇಶ್ವರನ ವ್ರತಕತೆ ಏನು ಅಂತ ಈಗ ನಾವು ಕೂಡ ಕೇಳೋಣ. ಪೂರ್ವ ಕಾಲದಲ್ಲಿ ಚಿಕ್ಕ ಗ್ರಾಮವೊಂದರಲ್ಲಿ ಒಂದು ಬಡ ಕುಟುಂಬ ವಾಸವಿತ್ತು. ಆ ಬಡ ದಂಪತಿಗಳಿಗೆ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಇದ್ದ. ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ಹೀನಾಯವಾಗಿ ಇದ್ದುದರಿಂದ ಆ 2 ಹೆಣ್ಣು ಮಕ್ಕಳು ಕಾಡಿಗೆ ಹೋಗಿ ಕಟ್ಟಿಗೆ ಶೇಖರಿಸಿ ತಂದು ಅದನ್ನು ಮಾರಿ ಬಂದ ಹಣದಿಂದ ಮನೆ ನಡೆಸುತ್ತಿದ್ದರು. ಎಂದಿನಂತೆ ಒಂದು ದಿನ ಕಟ್ಟಿಗೆ ಶೇಖರಿಸಿ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಮನೆಯಲ್ಲಿ ಯಾವುದೋ ವ್ರತ ಮಾಡುತ್ತಿರುವುದು ಕಾಣಿಸಿತು. ಅವರು ಕೊಡುವ ಪ್ರಸಾದ ತಿಂದರೆ ಒಂದು ಹೊತ್ತು ಹೊಟ್ಟೆ ತುಂಬುತ್ತೆ ಎಂದು ಯೋಚಿಸಿ ಅಲ್ಲೇ ಕಾಯುತ್ತಾ ಕುಳಿತುಕೊಂಡರು ಅಕ್ಕ ತಂಗಿ. ಆ ಪೂಜೆ ನೋಡಿ ಅವರಿಗೂ ಕೂಡ ಅದೇ ರೀತಿ ಪೂಜೆ ಮಾಡಬೇಕೆಂದು ಕೋರಿಕೆ ಶುರುವಾಯಿತು. ಹಾಗಾಗಿ ಆ ಪೂಜಾ ವಿಧಾನ ಎಲ್ಲವನ್ನೂ ಆ ಮನೆಯವರ ಹತ್ತಿರ ಕೇಳಿ ತಿಳಿದುಕೊಂಡು ಅವರು ಕೊಟ್ಟ ಪ್ರಸಾದ ತಿಂದು ದಾರಿಯಲ್ಲಿ ಒಂದು ಮರದ ಕೆಳಗೆ ಕಟ್ಟಿಗೆ ಇಳಿಸಿ ಆ ಜಾಗವೆಲ್ಲ ಶುಭ್ರಪಡಿಸಿ ಕೆಲವು ಆಲದ ಮರದ ಎಲೆಗಳು, ಹೂವು, ಹಣ್ಣು, ಪತ್ರೆಗಳನ್ನು ಶೇಖರಿಸಿ ತಂದರು. ಅಲ್ಲೇ ಇದ್ದ ಒಂದು ಕಲ್ಲನ್ನು ಆ ಮರದ ಮುಂದೆ ಇಟ್ಟು ಅದನ್ನೇ ಕೇದಾರೇಶ್ವರ ಸ್ವಾಮಿ ಎಂದು ಭಾವಿಸುತ್ತಾ, ಸ್ವಾಮಿ, ನೀನೇ ನಮ್ಮ ದೇವರು. ಇಲ್ಲಿ ನಾವು ಕೈಗೆ ಸಿಕ್ಕಂತ ಎಲೆಗಳು, ಹೂವು, ಹಣ್ಣು, ಪತ್ರಿಗಳನ್ನು ತಂದಿದ್ದೀವಿ. ಈ ಆಲದ ಮರದ ಎಲೆಗಳನ್ನೇ ವೀಳ್ಯದೆಲೆ ಹಾಗೂ ಅಡಿಕೆ ಅಂದುಕೋ. ಈ ಆಲದ ಮರದ ಹಣ್ಣುಗಳನ್ನೇ ಬಾಳೆಹಣ್ಣು ಎಂದು ಭಾವಿಸು. ಇದೇ ನಿನಗೆ ನೆಚ್ಚಿನ ನೈವೇದ್ಯ ಅಂದುಕೋ ಎಂದು ಹೇಳಿ ಆಲದ ಮರದ ಹಣ್ಣುಗಳನ್ನೇ ನೈವೇದ್ಯವಾಗಿ ಸಮರ್ಪಿಸಿದರು. ವ್ರತದಲ್ಲಿ ಕೈಗೆ ತೋರಂ ಕಟ್ಟಿಕೊಳ್ಳುವುದು ಆಚಾರ. ಹಾಗಾಗಿ ಕೆಲವು ಆಲದ ಮರದ ಬೇರುಗಳನ್ನು ಕಿತ್ತು ತಂದು ದೇವರ ಮುಂದೆ ಇಟ್ಟು ಅದನ್ನೇ ತೋರಂ ಅಂದರು ಅಕ್ಕ ತಂಗಿಯರು. ಈ ರೀತಿ ಅವರು ಶೇಖರಿಸಿ ತಂದಿದ್ದ ವಸ್ತುಗಳಲ್ಲಿಯೇ ಕೇದಾರೇಶ್ವರ ಸ್ವಾಮಿ ಪೂಜೆ ಮಾಡಿ ಮುಗಿಸಿದರು. ಇನ್ನು ಮನೆಗೆ ಹೋಗೋಣ ಎಂದು ಕಟ್ಟಿಗೆ ಗಂಟನ್ನು ತಲೆಯ ಮೇಲೆ ಇಟ್ಟುಕೊಂಡ ಮರುಕ್ಷಣ ಆ ಕಟ್ಟಿಗೆಗಳೆಲ್ಲವೂ ಕೂಡ ಚಿನ್ನದ ಕಟ್ಟಿಗೆಗಳಾಗಿ ಬದಲಾಯಿತು. ಅಕ್ಕ ತಂಗಿಯರು ಸಂತೋಷವಾಗಿ ಮನೆಗೆ ಹೋಗಿ ನಡೆದದ್ದೆಲ್ಲವನ್ನು ತಂದೆ ತಾಯಿಗೆ ಹೇಳಿ ಆ ಕಟ್ಟಿಗೆಗಳನ್ನು ಮಾರಿ ಬಂದ ಹಣದಿಂದ ಮನೆ, ಜಮೀನು, ಹಸುಗಳು, ಅಂಗಡಿ ಹೀಗೆ ಎಲ್ಲವನ್ನೂ ಕೊಂಡುಕೊಂಡು ಶ್ರೀಮಂತರಾದರು. ಇವರಿಬ್ಬರು ಅದೃಷ್ಟದ ಹೆಣ್ಣು ಮಕ್ಕಳು ಎಂದು ಊರಿನವರೆಲ್ಲ ಮಾತನಾಡಲು ಶುರು ಮಾಡಿದರು. ನೋಡಲು ಕೂಡ ತುಂಬಾ ಸುಂದರವಾಗಿದ್ದ ಈ ಅಕ್ಕ ತಂಗಿಯರನ್ನು ಪೂರ್ವ ಹಾಗೂ ಪಶ್ಚಿಮದ ವ್ಯಾಪಾರಸ್ಥರು ಮದುವೆಯಾದರು. ಆ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗೋ ಮುಂಚೆ ತಾಯಿಗೆ ಈ ಪೂಜೆಯ ಬಗ್ಗೆ ತಿಳಿಸಿ ಪ್ರತಿ ವರ್ಷ ತಪ್ಪದೆ ಕಾರ್ತಿಕ ಹುಣ್ಣಿಮೆಯಂದು ಈ ರೀತಿ ಪೂಜೆ ಮಾಡು ಎಂದು ಹೇಳಿ ಹೋದರು. ಅದೇ ರೀತಿ ಅವರ ತಂದೆ ತಾಯಿ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆಯಂದು ಪೂಜೆ ಮಾಡುತ್ತಾ ಬಂದರು. ಇತ್ತ ಅವರ ಮಗ ಕೂಡ ಬೆಳೆದು ದೊಡ್ಡವನಾದ. ಅವರು ಮುಟ್ಟಿದ್ದೆಲ್ಲ ಕೂಡ ಚಿನ್ನ ಆಗ್ತಾ ಇರೋದ್ರಿಂದ ಸಾಕಷ್ಟು ಹಣ, ಆಸ್ತಿ ಪಾಸ್ತಿ, ಜಮೀನು ಸಂಪಾದನೆ ಮಾಡಿಕೊಂಡು ನಿಧಾನವಾಗಿ ಗರ್ವ, ಅಹಂಕಾರ ಕೂಡ ಬೆಳೆಸಿಕೊಂಡರು. ಆಕೆ ತನ್ನ ಮನಸ್ಸಿನಲ್ಲಿ
ಈಗ ನನಗೆ ಏನು ಕಡಿಮೆ ಇದೆ, ಬೇಕಾದಷ್ಟು ಹಣ ಆಸ್ತಿ ಇದೆ. ನಾನು ಏಕೆ ಈ ರೀತಿ ಬಿಕಾರಿಯಂತೆ ಮನೆಯಲ್ಲಿ ಹಬ್ಬ ಮಾಡಬೇಕು? ನನ್ನ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಚಾರ ಕೂಡ ಊರಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು. ನನ್ನನ್ನು ಎಲ್ಲರೂ ಕೂಡ ಹೊಗಳಬೇಕು. ಈ ಸಲ ಕಾರ್ತಿಕ ಹುಣ್ಣಿಮೆಯಂದು ಕೇದಾರೇಶ್ವರ ಸ್ವಾಮಿ ಪೂಜೆಯನ್ನು ಆಡಂಬರದಿಂದ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡಳು. ಪೂಜೆಗೆ ಚಿನ್ನದ ತೋರಂಗಳನ್ನು ಮಾಡಿಸಿದಳು. ಹಳೆ ತೋರಂಗಳನ್ನು ಮನೆ ಹಿತ್ತಲಿನಲ್ಲಿ ಇದ್ದಂತ ಹಾಗಲಕಾಯಿ ಗಿಡದ ಮೇಲೆ ಎಸೆದಳು. ಕೇದಾರೇಶ್ವರ ಸ್ವಾಮಿ ವ್ರತಕ್ಕೆ 9 ರೀತಿಯಾದ ನೈವೇದ್ಯಗಳನ್ನು ತಯಾರಿಸಿದಳು. ಪೂಜೆ ಮಾಡಿದ ನಂತರ ಮೃಷ್ಟಾನ್ನ ಭೋಜನವನ್ನು ಆ ಗ್ರಾಮದ ಎಲ್ಲರಿಗೂ ಕೂಡ ಹಾಕಿಸಿದಳು. ಆ ಊಟ ತಿಂದು ಎಲ್ಲರೂ ಈ ಕುಟುಂಬವನ್ನು ಹಾಡಿ ಹೊಗಳಿದರು. ಆದರೆ ಯಾವಾಗ ಅವಳು ಹಳೆ ತೋರಂಗಳನ್ನು ಹಾಗಲಕಾಯಿ ಗಿಡದ ಮೇಲೆ ಎಸೆದಳೋ ಆಗಿನಿಂದ ಕೇದಾರೇಶ್ವರ ಸ್ವಾಮಿ ಅನುಗ್ರಹ ದೂರಾಯಿತು. ದಿನೇ ದಿನೇ ಅವರ ಸಿರಿ ಸಂಪತ್ತು ಎಲ್ಲ ಕೂಡ ಕ್ಷೀಣಿಸುತ್ತಾ ಬಂತು. ಮತ್ತೆ ಬಡತನ ವಕ್ಕರಿಸಿತು. ತಿನ್ನಲು ಕೂಡ ಊಟ ಇಲ್ಲದಿರುವ ಸ್ಥಿತಿಗೆ ಬಂದು ಬಿಟ್ಟರು. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಶುರುವಲ್ಲೇ ಅಂತ್ಯ ಕಾಣುತ್ತಿತ್ತು. ಇವರು ಹಾಗಲಕಾಯಿ ಗಿಡದ ಮೇಲೆ ತೋರಣ ಎಸೆದ ಕಾರಣ ಆ ಗಿಡದಲ್ಲಿ ಬೆಳೆಯುತ್ತಿದ್ದ ಪ್ರತಿ ಹಾಗಲಕಾಯಿ ಒಳಗೆ ಚಿನ್ನದ ಬೀಜಗಳು ಹುಟ್ಟಿಕೊಂಡವು. ಆದರೆ ಅವರಿಗೆ ಈ ವಿಷಯ ಗೊತ್ತಿರದ ಕಾರಣ ಇದುವರೆಗೂ ಒಂದು ಹಾಗಲಕಾಯಿ ಕೂಡ ಆ ಗಿಡದಿಂದ ಅವರು ಕಿತ್ತಿರಲಿಲ್ಲ. ಒಂದು ದಿನ ತಾಯಿ ಮಗನನ್ನು ಕರೆದು ಹಿತ್ತಲಿನಲ್ಲಿ ಬೆಳೆದಿದ್ದಂತ ಕೆಲವು ಹಾಗಲಕಾಯಿಗಳನ್ನು ಕೊಟ್ಟು, ಮಗನೇ, ಇದನ್ನು ಮಾರಿ ಬಂದ ಹಣದಿಂದ ಸ್ವಲ್ಪ ಅಕ್ಕಿ ಬೇಳೆ ತೆಗೆದುಕೊಂಡು ಬಾ ಎಂದು ಕಳಿಸಿದಳು. ಮಗ ಅದೇ ರೀತಿ ಒಬ್ಬ ವ್ಯಾಪಾರಿಯ ಹತ್ತಿರ ಹೋಗಿ, ಸ್ವಾಮಿ, ಈ ಹಾಗಲಕಾಯಿಗಳನ್ನು ತೆಗೆದುಕೊಂಡು ಸ್ವಲ್ಪ ಅಕ್ಕಿ ಹಾಗೂ ಬೇಳೆ ಕೊಟ್ಟರೆ ನಿಮ್ಮ ಹೆಸರು ಹೇಳಿಕೊಂಡು ನಮ್ಮ ಮನೆಯವರೆಲ್ಲ ಇವತ್ತು ತೃಪ್ತಿಯಾಗಿ ಊಟ ತಿನ್ನುತ್ತೇವೆ ಎಂದು ಕೇಳಿದ. ಅದಕ್ಕೆ ಆ ವ್ಯಾಪಾರಿ, ಏನಯ್ಯ, ಇಷ್ಟು ಹಾಗಲಕಾಯಿಗಳಿಗೆ ಯಾರಾದರೂ ಅಕ್ಕಿ ಬೇಳೆ ಎಲ್ಲ ಕೊಡ್ತಾರ? ದಾರಿಯಲ್ಲಿ ಹೋಗೋರಿಗೆ ದಾನ ಮಾಡೋಕೆ ನನಗೆ ಹಣ ಏನು ಮರದಲ್ಲಿ ಬರುತ್ತಾ ಎಂದು ಹೇಳಿ ಅವನನ್ನು ಬೈದು ಓಡಿಸಿದ. ಆದರೂ ಕೂಡ ಬಿಡದಂತೆ ಇವನು ಬೇಲಾಡಿದ. ಆಗ ಬೇರೆ ದಾರಿ ಇಲ್ಲದೆ ಹೋಗಲಿ ಅಂದುಕೊಂಡು ಆ ವ್ಯಾಪಾರಿ ಸ್ವಲ್ಪ ಅಕ್ಕಿ ಬೇಳೆ ಉಪ್ಪು ಮೆಣಸಿನಕಾಯಿ ಕೊಟ್ಟು ಕಳಿಸಿದ. ಆ ದಿನ ಹೇಗೋ ಅವರ ಹಸಿವು ನೀಗಿತು. ಮಾರನೆಯ ದಿನ ಮತ್ತೆ ಅಮ್ಮ ಕೆಲವು ಹಾಗಲಕಾಯಿಗಳನ್ನು ಮಗನ ಕೈಗೆ ಕೊಟ್ಟು ಬೇರೆ ಯಾರಿಗಾದರೂ ಮಾರಿ ಅಕ್ಕಿ ಬೇಳೆ ತರುವಂತೆ ಹೇಳಿ ಕಳಿಸಿದಳು. ಮಗ ಅದೇ ರೀತಿ ಆ ಹಾಗಲಕಾಯಿಗಳನ್ನು ಮಾರಲು ಬರುತ್ತಿರುವಾಗ ನಿನ್ನೆ ಹಾಗಲಕಾಯಿಗಳನ್ನು ಕೊಂಡುಕೊಂಡಂತ ವ್ಯಾಪಾರಿ ಅವನನ್ನು ತಡೆದು ನಿಲ್ಲಿಸಿ, ನಿನಗೆ ಎಷ್ಟು ಅಕ್ಕಿ ಬೇಕೋ ಅದನ್ನು ನಾನೇ ಕೊಡುತ್ತೇನೆ. ಪ್ರತಿದಿನ ಹಾಗಲಕಾಯಿಗಳನ್ನು ನೀನು ನನಗೇ ತಂದು ಕೊಡಬೇಕು ಎಂದು ಹೇಳಿ ಹಾಗಲಕಾಯಿಗಳನ್ನು ತೆಗೆದುಕೊಂಡು ಅಕ್ಕಿ ಬೇಳೆ ಉಪ್ಪು ಮೆಣಸಿನಕಾಯಿ ಕೊಟ್ಟು ಕಳಿಸಿದ. ಈ ವ್ಯಾಪಾರಿಗೆ ಇಷ್ಟೊಂದು ಪ್ರೀತಿ ಹಠಾತ್ತನೆ ಬರೋಕೆ ಕಾರಣ ಏನಂದ್ರೆ, ನಿನ್ನೆ ಅವನು ಕೊಂಡುಕೊಂಡಂತ ಹಾಗಲಕಾಯಿಯಲ್ಲಿ ಚಿನ್ನದ ಬೀಜಗಳಿರುವುದು ಅವನು ನೋಡಿದ್ದ. ಅದು ಬೇರೆ ಯಾರಿಗೂ ಸಿಗಬಾರದು ಎಂಬ ಕಾರಣದಿಂದ ಅವನು ಪ್ರತಿದಿನ ಹಾಗಲಕಾಯಿಗಳನ್ನು ಅವನಿಗೇ ತಂದು ಕೊಡುವಂತೆ ಹೇಳಿದ. ಇವನು ಪ್ರತಿದಿನ ಹಾಗಲಕಾಯಿಗಳನ್ನು ಆ ವ್ಯಾಪಾರಿಗೆ ಕೊಟ್ಟು ಮನೆಗೆ ಬೇಕಾದ ದಿನಸಿ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಿದ್ದ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಒಂದು ದಿನ ಆ ಗಿಡಕ್ಕೆ ಬೆಳೆದಿದ್ದಂತಹ ಹಾಗಲಕಾಯಿಗಳೆಲ್ಲ ಕೂಡ ಖಾಲಿಯಾಯಿತು. ಅದರ ನಂತರ ಇಷ್ಟು ದಿನ ಪ್ರೀತಿಯಿಂದ ಮಾತನಾಡುತ್ತಿದ್ದ ವ್ಯಾಪಾರಿ ಈಗ ಅವನ ಮುಖ ನೋಡೋದೇ ನಿಲ್ಲಿಸಿಬಿಟ್ಟ. ತಿನ್ನಲು ಕುಡಿಯಲು ಏನೂ ಇಲ್ಲ ಎಂದು ಎಷ್ಟೇ ಬೇಲಾಡಿದರೂ ಒಂದು ಹಿಡಿ ಅಕ್ಕಿ ಕೂಡ ಕೊಡುತ್ತಿರಲಿಲ್ಲ. ಇನ್ನು ಬೇರೆ ವಿಧಿ ಇಲ್ಲದೆ ತಾಯಿ ಮಗನನ್ನು ಪೂರ್ವದ ಕಡೆ ಮದುವೆಯಾಗಿ ಹೋದಂತ ಹಿರಿಯ ಮಗಳ ಹತ್ತಿರ ಸಹಾಯ ಕೇಳುವಂತೆ ಕಳಿಸಿದಳು. ಅವನು ಅದೇ ರೀತಿ ಅಕ್ಕನ ಮನೆಗೆ ಹೋದ. ಅಲ್ಲಿ ಕೆಲಸದವರು ಒಳಗೆ ಬಿಡದೆ ಅವನನ್ನು ಹೊರಗಡೆ ಕೂರಿಸಿದ್ದರು. ಆದರೆ ಅಕಸ್ಮಾತಾಗಿ ಮಾಡಿ ಮೇಲೆ ಬಂದಂತ ಅಕ್ಕ ಹೊರಗೆ ನಿಂತಿದ್ದ ತಮ್ಮನನ್ನು ನೋಡಿ ಓಡೋಡಿ ಬಾಗಿಲಿನ ಹತ್ತಿರ ಬಂದು ತಮ್ಮನನ್ನು ಒಳಗೆ ಕರೆದುಕೊಂಡು ಹೋದಳು. ತಮ್ಮ ಮನೆಯಲ್ಲಿರುವಂತ ಎಲ್ಲಾ ಕಷ್ಟವನ್ನು ಅಕ್ಕನ ಹತ್ತಿರ ಹೇಳಿಕೊಂಡ.
ಆಗ ಅವಳು ಗಂಡನಿಗೆ ತಿಳಿಯದಂತೆ ಹಿತ್ತಲಿನಲ್ಲಿ ಬೆಳೆದಿದ್ದಂತಹ ಒಂದು ಕುಂಬಳಕಾಯಿಯನ್ನು ತಂದು ಅದರೊಳಗೆ ಹಿಡಿಸುವಷ್ಟು ಚಿನ್ನದ ನಾಣ್ಯಗಳನ್ನು ತುಂಬಿ ತಮ್ಮನಿಗೆ ಕೊಟ್ಟು, ಇದು ಅಮ್ಮನ ಕೈಗೆ ಕೊಡು ಎಂದು ಹೇಳಿ ಕಳಿಸಿದಳು. ದಾರಿಯಲ್ಲಿ ಇವನಿಗೆ ಹಸಿವಾಗಿ ಅಕ್ಕ ಕಟ್ಟಿಕೊಟ್ಟಿದ್ದಂತಹ ಊಟವನ್ನು ತಿನ್ನೋಣ ಎಂದು ಕುಂಬಳಕಾಯಿ ಪಕ್ಕದಲ್ಲಿ ಇಟ್ಟು ಕುಳಿತುಕೊಂಡ. ಅಷ್ಟರಲ್ಲಿ ಒಂದು ದೊಡ್ಡ ಹದ್ದು ಬಂದು ಆ ಕುಂಬಳಕಾಯಿಯನ್ನು ಎತ್ತಿಕೊಂಡು ಹೊರಟು ಹೋಯಿತು. ಇನ್ನು ಮಾಡುವುದೇನೂ ಇಲ್ಲದೆ ಬರಿಗೈಯಲ್ಲಿ ಮನೆಗೆ ಹೋಗಲಾರದೆ ಪಶ್ಚಿಮದಲ್ಲಿ ಇದ್ದಂತ ಕಿರಿಯ ಅಕ್ಕನ ಮನೆಗೆ ಹೋದ. ಅಲ್ಲೂ ಕೂಡ ಇವನ ಕಷ್ಟ ಹಾಗೂ ಹಿರಿಯ ಅಕ್ಕ ಕೊಟ್ಟಂತ ಕುಂಬಳಕಾಯಿ ಹದ್ದು ಕದ್ದಿರುವ ವಿಷಯ ಎಲ್ಲವನ್ನೂ ಹೇಳಿದ. ಆಗ ಕಿರಿಯ ಅಕ್ಕ ಗಂಡನಿಗೆ ತಿಳಿಯದಂತೆ ಒಂದು ಚಪ್ಪಲಿಯ ತುಂಬ ಚಿನ್ನದ ನಾಣ್ಯಗಳನ್ನು ತುಂಬಿ ಹೊಲಿಸಿ ಅದನ್ನು ತಮ್ಮನಿಗೆ ಕೊಟ್ಟು, ಈ ಚಪ್ಪಲಿ ಹಾಕಿಕೊಂಡು ಮನೆಗೆ ಹೋಗು, ಎಲ್ಲೂ ಕೂಡ ಇದನ್ನು ಬಿಡಬೇಡ ಎಂದು ಹೇಳಿದಳು. ನಿಜ ಏನೆಂದರೆ ಹಿರಿಯ ಅಕ್ಕ ಕುಂಬಳಕಾಯಿಯಲ್ಲಿ ಕೊಟ್ಟಿರುವಂತ ನಾಣ್ಯಗಳಾಗಲಿ ಕಿರಿಯ ಅಕ್ಕ ಚಪ್ಪಲಿಯೊಳಗೆ ಇಟ್ಟಿರುವಂತ ನಾಣ್ಯಗಳಾಗಲಿ ತಮ್ಮನಿಗೆ ಗೊತ್ತಿರಲಿಲ್ಲ. ತಮ್ಮನಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಎಂದು ತಿಳಿದಂತ ಇಬ್ಬರು ಅಕ್ಕಂದಿರು ಕೂಡ ವಿಷಯ ಹೇಳದಂತೆ ಅವನಿಗೆ ಸಹಾಯ ಮಾಡಿದ್ದರು. ನಿಜ ತಿಳಿಯದ ಇವನು ಇಬ್ಬರು ಅಕ್ಕಂದಿರೂ ಕೂಡ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಲಿಲ್ಲವಲ್ಲ ಎಂದು ಅಳುತ್ತಾ ದಾರಿಯಲ್ಲಿ ಬರುತ್ತಿದ್ದ. ದಾರಿಯಲ್ಲಿ ತುಂಬಾ ದಾಹವಾಯಿತು. ಹಾಗೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು. ಹಾಗಾಗಿ ಪಕ್ಕದಲ್ಲಿ ಕೆರೆ ಕಾಣಿಸಿದ ತಕ್ಷಣ ಆ ಕೆರೆಯೊಳಗೆ ಇಳಿದು ಸ್ನಾನ ಮಾಡಿ ನೀರು ಕುಡಿದು ಹೋಗೋಣ ಎಂದುಕೊಂಡ. ಹಾಗೆ ಅಕ್ಕ ಚಪ್ಪಲಿಯನ್ನು ಎಲ್ಲೂ ಬಿಡಬೇಡ ಎಂದು ಹೇಳಿದ ವಿಷಯ ನೆನಪಾಗಿ ಆ ಚಪ್ಪಲಿಯನ್ನು ಹಾಕಿಕೊಂಡೇ ಕೆರೆಯೊಳಗೆ ಇಳಿದ. ಆದರೆ ಕೆರೆಯೊಳಗೆ ಸ್ನಾನ ಮಾಡುತ್ತಿರುವಾಗ ಚಪ್ಪಲಿ ಜಾರಿ ಕೆಳಗೆ ಬಿದ್ದು ಹೋಯಿತು. ಅದರ ನಂತರ ಅವನು ಎಷ್ಟೇ ಹುಡುಕಾಡಿದರೂ ಅದು ಅವನ ಕೈಗೆ ಸಿಗಲಿಲ್ಲ. ಇನ್ನು ಮನೆಗೆ ಹೋದರೆ ಅಮ್ಮನ ಕೈಯಲ್ಲಿ ಒದೆ ಬೀಳುತ್ತದೆ ಎಂದು ಹೆದರಿ ಮತ್ತೆ ಹಿರಿಯ ಅಕ್ಕನ ಹತ್ತಿರ ಸಹಾಯ ಕೇಳಲು ಹೋದ. ಅದು ಕಾರ್ತಿಕ ಮಾಸವಾಗಿತ್ತು. ಅವಳು ಎಷ್ಟೋ ಭಕ್ತಿಯಿಂದ ಕಾರ್ತಿಕ ಮಾಸದ ವ್ರತ ಮಾಡುತ್ತಿದ್ದಳು. ತಮ್ಮನನ್ನು ಕೂರಿಸಿಕೊಂಡು ಎಲ್ಲ ಚೆನ್ನಾಗಿದ್ದ ಕುಟುಂಬದಲ್ಲಿ ಇಷ್ಟು ಹಠಾತ್ತನೆ ಕಷ್ಟ ಬರಲು ಕಾರಣವೇನು? ಕೊನೆಯದಾಗಿ ನೀವು ಮಾಡಿದಂತ ಕೆಲಸವೇನು ಎಂದು ಕೇಳಿದಳು. ಆಗ ತಮ್ಮ, ಅಕ್ಕ, ಹೋದ ವರ್ಷ ಕಾರ್ತಿಕ ಮಾಸವನ್ನು ತುಂಬಾ ಆಡಂಬರವಾಗಿ ಆಚರಿಸಿದೆವು. ಊರಿಗೆಲ್ಲ ಊಟ ಕೂಡ ಹಾಕಿದೆವು. ಅಮ್ಮ ಚಿನ್ನದ ತೋರಂಗಳನ್ನು ಮಾಡಿಸಿದಳು. ಅದನ್ನೇ ಎಲ್ಲರೂ ಕೈಗೆ ಕಟ್ಟಿಕೊಂಡೆವು ಎಂದು ಹೇಳಿದ. ಹಳೆ ತೋರಂಗಳನ್ನು ಏನು ಮಾಡಿದಿರಿ ಎಂದು ಅಕ್ಕ ಕೇಳಿದಳು. ಹಳೆ ತೋರಂಗಳನ್ನು ಅಮ್ಮ ಹಿತ್ತಲಿನಲ್ಲಿ ಎಸೆದಳು ಎಂದ ತಮ್ಮ. ಇಲ್ಲೇ ತಪ್ಪು ನಡೆದಿರುವುದು. ನಿಮ್ಮ ಆಡಂಬರವೇ ಇಷ್ಟೆಲ್ಲ ಕಷ್ಟಗಳಿಗೆ ಕಾರಣ ಎಂದು ಹೇಳಿ ಅಕ್ಕ ತಮ್ಮನ ಕೈಯಲ್ಲಿ ನಿಷ್ಠೆಯಿಂದ ಕೇದಾರೇಶ್ವರ ಸ್ವಾಮಿ ವ್ರತ ಮಾಡಿಸಿದಳು. ಅದರ ನಂತರ ತಮ್ಮನಿಗೆ, ನೀವು ದೇವರ ವಿಷಯದಲ್ಲಿ ಮಾಡುವ ಯಾವುದೇ ಕೆಲಸವಾಗಲಿ ಅದರಲ್ಲಿ ಆಡಂಬರ ಇರಬಾರದು, ಕೇವಲ ಭಕ್ತಿ ಮಾತ್ರವೇ ಇರಬೇಕು. ನೀವು ವ್ರತವನ್ನು ಈ ರೀತಿಯೇ ಮಾಡಬೇಕು. ಹೋಗಿ ಈಗ ಯಾವ ರೀತಿ ನಾವು ವ್ರತ ಮಾಡಿದೆವೋ ಅದೇ ರೀತಿ ಮನೆಯಲ್ಲೂ ಮಾಡುವಂತೆ ಅಮ್ಮನಿಗೆ ಹೇಳು ಎಂದು ಹೇಳಿ ಕೆಲವು ನಾಣ್ಯಗಳನ್ನು ಕೊಟ್ಟು ಕಳಿಸಿದಳು. ಇವನು ಮನೆಗೆ ಹಿಂದಿರುಗಿ ಬರುತ್ತಿರುವಾಗ ಈ ಹಿಂದೆ ಊಟ ತಿನ್ನಲು ಕುಳಿತಿದ್ದ ಜಾಗದಲ್ಲೇ ಹದ್ದು ಕದ್ದು ಹೋದಂತ ಕುಂಬಳಕಾಯಿ ಕಾಣಿಸಿತು. ಖುಷಿಯಾಗಿ ಅದನ್ನು ಎತ್ತಿಕೊಂಡು ಬರುತ್ತಿರುವಾಗ ದಾರಿಯಲ್ಲಿ ಕೆರೆಯ ದಡದಲ್ಲಿ ಕೆರೆಯೊಳಗೆ ಬಿದ್ದಂತಹ ಇವನ ಚಪ್ಪಲಿಗಳು ಕಾಣಿಸಿದವು. ಅದನ್ನು ಕಾಲಿಗೆ ಹಾಕಿಕೊಂಡು ಅಕ್ಕನ ಮನೆಯಲ್ಲಿ ಭಕ್ತಿಯಿಂದ ಕೇದಾರೇಶ್ವರ ಸ್ವಾಮಿ ವ್ರತ ಮಾಡಿದ್ದರಿಂದಲೇ ನಮಗೆಲ್ಲವೂ ಶುಭವಾಗುತ್ತಿದೆ ಎಂದು ತಮ್ಮನಿಗೆ ಅರ್ಥವಾಯಿತು. ಮನೆಗೆ ಬಂದು ಅಮ್ಮನಿಗೆ ವಿಷಯ ಹೇಳಿದ. ನಿನ್ನ ಆಡಂಬರದಿಂದಾನೇ ನಮಗೆ ಈ ದಿನ ಇಷ್ಟೊಂದು ಕಷ್ಟ ಬಂದಿದೆ. ಇನ್ನು ಮುಂದೆ ದೇವರ ವಿಷಯದಲ್ಲಿ ಆಡಂಬರ ಬೇಡ, ಭಕ್ತಿ ಇರಲಿ ಎಂದು ಬುದ್ಧಿ ಹೇಳಿ ಅಕ್ಕ ಮಾಡಿಸಿದ ರೀತಿಯಲ್ಲೇ ಕೇದಾರೇಶ್ವರ ಸ್ವಾಮಿ ವ್ರತ ಮನೆಯಲ್ಲಿ ಆಚರಿಸಿದರು. ಮನೆಯಲ್ಲಿ ವ್ರತ ಪೂರ್ತಿಯಾದ ನಂತರ ಅಡುಗೆಗೆಂದು ಕುಂಬಳಕಾಯಿ ಕತ್ತರಿಸಿದಾಗ ಒಳಗಡೆ ಇದ್ದ ನಾಣ್ಯಗಳು ಕಾಣಿಸಿದವು. ಹಾಗೆ ಆ ಚಪ್ಪಲಿ ನೀರಿನಲ್ಲಿ ಚೆನ್ನಾಗಿ ನೆನೆದ ಕಾರಣ ಹೊಲೆಗೆ ಬಿಟ್ಟುಕೊಂಡು
ಒಳಗಡೆ ಇದ್ದಂತ ನಾಣ್ಯಗಳು ಕೂಡ ಸಿಕ್ಕಿತು. ಮತ್ತೆ ಹೊಸದಾಗಿ ಮನೆಯಲ್ಲೇ ಭಕ್ತಿಯಿಂದ ತೋರಂಗಳನ್ನು ತಯಾರಿಸಿದರು. ಅಡುಗೆಗೆಂದು ಹಿತ್ತಲಿನಲ್ಲಿ ಹಾಗಲಕಾಯಿ ಕತ್ತರಿಸಿ ನೋಡಿದರೆ ಒಳಗಿರುವಂತ ಬೀಜಗಳೆಲ್ಲ ಚಿನ್ನದಲ್ಲಿರುವುದು ಕಾಣಿಸಿತು. ಈ ರೀತಿ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಬರೀ ಸಿರಿ, ಸಂಪತ್ತು, ಚಿನ್ನಾಭರಣವೇ ಸಿಗುತ್ತಿತ್ತು. ಮತ್ತೆ ಹಿಂದಿನಂತೆ ಕೆಲವೇ ದಿನಗಳಲ್ಲಿ ಅವರು ಶ್ರೀಮಂತರಾದರು. ಇದೆಲ್ಲವೂ ಕೂಡ ಕೇದಾರೇಶ್ವರ ಸ್ವಾಮಿಯ ಮಹಿಮೆ. ಯಾವಾಗಲೂ ಕೂಡ ಕೇದಾರೇಶ್ವರ ಸ್ವಾಮಿ ವ್ರತವನ್ನು ಆಡಂಬರದಿಂದ ಮಾಡಬಾರದು. ಈ ವ್ರತ ಮಾಡುವಾಗ ಹೋದ ವರ್ಷ ಬಳಸಿದಂತ ತೋರಂಗಳನ್ನು ಹಾಗೂ ಈ ವರ್ಷ ಬೇಕಾದ ತೋರಂಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮುಗಿದ ನಂತರ ದೇವರ ಮುಂದೆ ಇಟ್ಟಿರುವಂತ ಹೊಸ ತೋರಂಗಳನ್ನು ಕೈಗೆ ಕಟ್ಟಿಕೊಳ್ಳಬೇಕು. ಹಳೆ ತೋರಂಗಳನ್ನು ಹರಿಯುವ ನೀರು, ಬಾವಿ, ಕೆರೆ ಅಥವಾ ದೇವಸ್ಥಾನಗಳಲ್ಲಿ ಇರುವಂತ ಮರಕ್ಕೆ ಕಟ್ಟಬಹುದು ಅಥವಾ ದೇವರ ಹುಂಡಿಯೊಳಗೂ ಕೂಡ ಹಾಕಬಹುದು. ಕೇದಾರೇಶ್ವರ ಸ್ವಾಮಿ ವ್ರತ ಮಾಡಬೇಕು ಅಂದುಕೊಂಡವರು ಉಪವಾಸ ಇದ್ದು ಮಾಡಬೇಕು. ಹೂವು, ಹಣ್ಣು, ಪತ್ರೆಗಳನ್ನು ಪೂಜೆಗೆ ಬಳಸಬೇಕು. ಕೈಗೆ ಕಟ್ಟಿಕೊಳ್ಳುವಂತಹ ತೋರಂಗಳನ್ನು ನೀವು ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು. ಕೆಲವು ಗಂದಿಗೆ ಅಂಗಡಿಗಳಲ್ಲೂ ಕೂಡ ತೋರಂಗಳು ಸಿಗುತ್ತವೆ. ನೀವು ಮನೆಯಲ್ಲಿ ತಯಾರಿಸುವುದಾದರೆ ದಪ್ಪವಾಗಿರುವಂತ ಬಿಳಿ ದಾರವನ್ನು ತೆಗೆದುಕೊಳ್ಳಿ ಅಥವಾ ತೆಳ್ಳಗಿರುವ ದಾರವನ್ನೇ ತೆಗೆದುಕೊಂಡು ನಿಮಗೆ ಬೇಕಾದಷ್ಟು ದಪ್ಪಕ್ಕೆ ಸುತ್ತಿಕೊಳ್ಳಿ. ಆ ದಾರಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ಕುಂಕುಮ ಹಚ್ಚಿ ಮಧ್ಯದಲ್ಲಿ ಒಂದು ಬಿಲ್ವಪತ್ರೆ ಎಲೆಯನ್ನು ಇಟ್ಟು 3 ಗಂಟು ಹಾಕಬೇಕು. ಬಿಲ್ವಪತ್ರೆ ಬದಲಾಗಿ ಯಾವುದಾದರೂ ಹೂವು ಅಥವಾ ಮಣಿಗಳನ್ನು ಕೂಡ ಇಟ್ಟು ನೀವು ಗಂಟು ಹಾಕಿಕೊಳ್ಳಬಹುದು. ಆದರೆ ಬಿಲ್ವಪತ್ರೆ ಇಟ್ಟರೆ ತುಂಬಾ ಶ್ರೇಷ್ಠ. ವ್ರತ ಆದ ನಂತರ ಮಾರನೆಯ ದಿನ ಕೈಗೆ ಕಟ್ಟಿಕೊಂಡಿರುವಂತಹ ತೋರಂಗಳನ್ನು ಬಿಚ್ಚಿ ಮುಂದಿನ ವರ್ಷಕ್ಕೆ ಭದ್ರಪಡಿಸಬೇಕು. ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಕೇದಾರೇಶ್ವರ ಸ್ವಾಮಿ ವ್ರತವನ್ನು ಆಚರಿಸಬೇಕು. ಪೂಜೆಗೆ ಸಾಧ್ಯವಾದರೆ ಬಿಲ್ವಪತ್ರೆ ಎಲೆ ಹಾಗೂ ಬಿಲ್ವ ಹಣ್ಣುಗಳನ್ನು ಕೂಡ ಇಟ್ಟರೆ ಇನ್ನೂ ಶ್ರೇಷ್ಠ. ನಾಳೆ ಈ ರೀತಿ ಮಾಡಿದರೆ ನೆಲಮಟ್ಟದಲ್ಲಿ ಇರುವವರು ಕೂಡ ಉತ್ತಮ ಸ್ಥಾನಕ್ಕೆ ಬಲು ಬೇಗನೆ ತಲುಪುತ್ತಾರೆ. ಈ ಪುರಾಣ ಕಥೆಯನ್ನು ಕಾರ್ತಿಕ ಹುಣ್ಣಿಮೆಯಂದು ಕೇಳುವುದರಿಂದ ಎಷ್ಟೋ ರೀತಿಯಾದ ಕಷ್ಟಗಳು ದೂರಾಗಿ ಶುಭ ಫಲ ಸಿಗುತ್ತದೆ. ಇನ್ನು ನಾಳೆ ನೀವು ಮುಟ್ಟಬೇಕಾದಂತ ಮರ ಬಿಲ್ವಪತ್ರೆ, ಆಲದ ಮರ ಅಥವಾ ಅರಳಿ ಮರ. ಈ 3 ಮರಗಳಲ್ಲಿ ಯಾವುದೋ ಒಂದು ಮರವನ್ನು ಶ್ರದ್ಧಾ ಭಕ್ತಿಯಿಂದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದರ ಮುಂದೆ ಧೂಪ, ದೀಪ, ನೈವೇದ್ಯ ಸಮರ್ಪಿಸಿದರೆ 7 ಜನ್ಮದ ಪಾಪಗಳು ಕೂಡ ಹೊರಟು ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.